ಹಾಡು ಯಾರಿಲ್ಲ ಅಂತ, ಬಟ್ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಬರ್ತಾ ಇದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಅದು ಭಾರಿ ಖುಷಿ ಆದಂತ ವಿಷಯ. ಜೆನ್ಯೂನ್ಲಿ ಹೇಳ್ತೀನಿ, ಇಲ್ಲಿ ದಾಸರ ವಚನಗಳು, ಹಳೆ ಎಷ್ಟೊಂದು ಕವನಗಳು, ಒಗಟುಗಳು, ಅದೆಲ್ಲಾನು ನೀವು ಕರೆಕ್ಟ್ ಆಗಿ ಕೇಳಿದ್ರೆ ಇಟ್ ಈಸ್ ವೆರಿ ಸಿಮಿಲರ್ ಟು ರ್ಯಾಪ್. ಇದೇ ರ್ಯಾಪ್ ಅದೇ ರ್ಯಾಪ್ ಅನ್ನೋದೇ ಫಸ್ಟ್ ಆಫ್ ಆಲ್ ತಪ್ಪು, ಐಡಿಯಾಲಜಿನೇ ತಪ್ಪು. ರ್ಯಾಪ್ ಅಂದ್ರೆ ಏನ್ ಬೇಕಾರ ಆಗಿರ್ಬೋದು, ಏನಕ್ಕೆ ಆಗ್ಬಾರ್ದು ರ್ಯಾಪು? ನೀವು ನೋಡಿರಲ್ಲ ಕನ್ನಡದಲ್ಲಿ ಅಂತ ಅಟೆಂಪ್ಟ್ ಆಗುತ್ತೆ, ಅದು ನನ್ ಗ್ಯಾರಂಟಿ. ಬದುಕ್ಸಕ್ ಸಾಹಿತ್ಯ ಬರೋನ್ಗೆ ಸಾಯಿಸೋದು ದೊಡ್ಡ ವಿಷಯನ. ಬೇರೆ ಆರ್ಟಿಸ್ಟ್ಗಳನ್ನು ಬೆಳೆಸಿ, ಬೇರೆ ಭಾಷೆಯವ್ರನ್ನು ಬೆಳೆಸಿ, ಆದ್ರೆ ಫಸ್ಟ್ ನಿಮ್ಮ ಮನೆ ಮಕ್ಳಿಗೆ ಊಟ ಹಾಕಿ. ಗುಡ್ ವೈಬ್ಸ್ ಓನ್ಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ಬಲರಾಮನ ದಿನಗಳ ಸಿನಿಮಾದ 4th ಸಿಂಗಲ್ ಆಗಿರುವಂತಹ ಯಾರಿಲ್ಲ ಯಾರಿಲ್ಲ ರ್ಯಾಪ್ ಸಾಂಗ್ ರಿಲೀಸ್ ಇವೆಂಟ್ ಅಲ್ಲಿ ಇದ್ದಾವೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ದ ಕಿಂಗ್ ಆಫ್ ವೈಬ್ಸ್ ಇವರಿದ್ರೆ ಎಲ್ಲವೂ ಓಕೆ ಅನ್ನುವಂಥ ಆಲ್ ಓಕೆ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸಾಂಗ್ ರಿಲೀಸ್ ಆಗಿದೆ ಯಾರಿಲ್ಲ ಯಾರಿಲ್ಲ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಹಾಡು ಯಾರಿಲ್ಲ ಅಂತ, ಬಟ್ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಬರ್ತಾ ಇದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಅದು ಭಾರಿ ಖುಷಿ ಆದಂತ ವಿಷಯ. ಬಲರಾಮಂಗೆ ಇದು ನಾ ಸಾಕಷ್ಟು ಬಲ ತಗೊಂಬರ್ಲಿ. ವಿನೋದ್ ಅಣ್ಣಂಗೆ ಇದು ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗಲಿ. ಕೆ.ಎಂ. ಚೈತನ್ಯ ಸರ್ಗೆ, ಆಮೇಲೆ ನಮ್ಮ ಶ್ರೇಯಸ್ ಬ್ರೋಗೆ, ಎಲ್ಲರಿಗೂ ಒಂದು ದೊಡ್ಡ ಹಿಟ್ ಆಗಲಿ ಅವ್ರ ಸಿನಿಮಾ ಅಂತ ನಾನು ಆಶಿಸ್ತೇನೆ. ಸರ್, ಇದು ಸಂತೋಷ್ ನಾರಾಯಣನ್ ಸರ್ ಅವ್ರದ್ದು ಫಸ್ಟ್ ಒಂದು ಕನ್ನಡ ಸಿನಿಮಾಗೆ ಅವರು ಮ್ಯೂಸಿಕ್ ಕೊಟ್ಟಿರುವಂತದ್ದು. ಅದರಲ್ಲಿ ನೀವು ಕೂಡ ಫಸ್ಟ್ ಏನು ಸಿಂಗ್ ಮಾಡಿದ್ರ. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅದೇ ಹೇಳೋದು ಅಂದ್ರೆ ಬೆಳಗ್ಗೆ ಅವ್ರದ್ದೊಂದು ಮೆಸೇಜ್ ಬಂತು, ನಾರಾಯಣನ್ ದರ್ಶನ ಆಯ್ತು ಅಂತ. ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ವಿಶ್ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ರೆ ಅದು ಆಸ್ ಅನ್ ಆರ್ಟಿಸ್ಟ್ ಅದೊಂದು ಬ್ಲೆಸ್ಸಿಂಗು. ಭಾರಿ ಖುಷಿ ಆಯ್ತು. ಈ ಸಾಂಗ್ ಸ್ಪೆಷಲಿ ಇದೊಂದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕೈಂಡ್ ಆಫ್ ಅ ವೈಬ್. ಎಲ್ಲ ಜನರೇಷನ್ ಅವ್ರಿಗೂ, ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಈ ಸಾಂಗು. ಆ್ಯಂಡ್ ಈ ಒಂದು ಹಾಡನ್ನ ವರ್ಕ್ ಮಾಡಿದ್ದಕ್ಕೆ ನನಗೆ ಭಾರಿ ಖುಷಿ ಇದೆ. ಸಂತೋಷ್ ಸರ್ ಜೊತೆಗೆ ಪ್ರೈಡ್ ಮೂಮೆಂಟ್. ಸರ್, ಇದರಲ್ಲಿ ಬಲರಾಮನ ದಿನಗಳು ವಿನೋದ್ ಪ್ರಭಾಕರ್ ಸರ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಸಿನಿಮಾಗೆ ನೀವು ಹಾಡು ಹೇಳಿದ್ರೆ. ಸೊ ಹೇಗೆ ಅನಿಸ್ತಾ ಇದೆ? ಅದೇ ಹೇಳದ್ನಲ್ಲ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀವಿ. ವಿನೋದ್ ಅಣ್ಣನಾಗ್ಲಿ, ಡಿ ಬಾಸ್ನಾಗ್ಲಿ, ಅಪ್ಪು ಸರ್ನಾಗ್ಲಿ, ಸುದೀಪ್ ಸರ್, ಯಶ್ ಸರ್, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಇಂಡಸ್ಟ್ರಿಯಲ್ಲಿ, ಒನ್ ಆರ್ ದಿ ಅದರ್ ವೇ. ಅಂಥವ್ರಿಗೆ ನಾವು ಇವತ್ತು ವಾಪಸ್ ನಮ್ಮ ಕಾಂಟ್ರಿಬ್ಯೂಷನ್, ಮ್ಯೂಸಿಕಲ್ ಅವ್ರಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೀವಿ ಅಂತಂದ್ರೆ ಅದೊಂದು ಖುಷಿ ಆದಂಥ ವಿಷಯ. ವಿನೋದ್ ಅಣ್ಣಂದು ಆಯ್ತು, ಟಿಕ್ ಮಾರ್ಕು. ನೆಕ್ಸ್ಟ್ ಇನ್ನ ತುಂಬಾ ಜನ ಇದ್ದಾರೆ, ಎಲ್ರಿಗೂ ಮಾಡ್ಬೇಕಂತ ಆಸೆ ಇದೆ, ಮಾಡೋಣ. ಸರ್, ನೀವು ಈಗಷ್ಟೇ ಹೇಳಿದ್ರೆ ತುಂಬಾ ಜನಕ್ಕೆ ಮಾಡಬೇಕು ಅಂತ. ಸೊ ನಿಮ್ಮ ಡ್ರೀಮ್ ಕೊಲಾಬ್ರೇಷನ್ ಯಾರು ಸರ್? ನನ್ನ ಡ್ರೀಮ್ ಕೊಲಾಬ್ರೇಷನ್ ಎಲ್ಲ ಕನ್ನಡ ಸ್ಟಾರ್ಸ್ನು ಒಂದು ಸಾಂಗಲ್ಲಿ ಸೇರಿಸ್ಬೇಕಂತ ಭಾರಿ ಆಸೆ ಇದೆ. ಸೂಪರ್ ಸ್ಟಾರ್ಸ್ ನಾವು ಕರಿತೀವಿ ಸೂಪರ್ ಸ್ಟಾರ್ಸ್ ಅಂತ, ಅವರೆಲ್ಲರೂ ಒಂದು ವೇದಿಕೆಯಲ್ಲಿ ಒಂದು ಸಾಂಗಲ್ಲಿ ಸೇರಿಸ್ಬೇಕಂತ ಹ್ಯಾಪಿಯಲ್ಲಿ ಮಾಡಿದ್ವಿ. ಅದು ಎಲ್ಲ ಲೆಜೆಂಡ್ರಿ ಆಕ್ಟರ್ಸ್ನ ಒಂದು ಸಾಂಗಲ್ಲಿ ಸೇರಿಸಿದ್ವಿ. ಬಟ್ ಇವಾಗ ಎಲ್ಲ ಸ್ಟಾರ್ಗಳನ್ನ ಒಂದು ಕಡೆ ನೋಡ್ಬೇಕಂತ ಭಾರಿ ಆಸೆ ಇದೆ. ಬಟ್ ಒಬ್ರು ಸ್ಟಾರನ್ನ ನಾವು ಮಿಸ್ ಮಾಡ್ಕೋತೀವಿ, ನಮ್ಮ ಅಪ್ಪು ಸರ್ ಡೆಫಿನೆಟ್ಲಿ. ಬಟ್ ಅವ್ರು ಅಲ್ಲಿ ಸ್ಪಿರಿಚುವಲ್ ಇದ್ದೇ ಇರ್ತಾರೆ. ಸರ್, ನಾವು ನಾರ್ಮಲಿ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರ್ಯಾಪ್ ಸಾಂಗ್ಗಳನ್ನ ನಾವು ಹೆಚ್ಚಾಗಿ ಮೂವೀಸ್ ಅಲ್ಲಿ ನೋಡ್ತಾ ಬಂದ್ವಿ. ಒಂಥರ ಬೆಸ್ಟ್ ಚೇಂಜಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ನೀವು ಹೇಳ್ತೀರಾ? ಇಟ್ಸ್ ಅ ಗುಡ್ ಥಿಂಗ್ ಅಲ್ವಾ? ಅಂದ್ರೆ ಬರೀ ಅಂಡರ್ಗ್ರೌಂಡ್ ಅಲ್ಲಿ ಇರೋಂಥ ಆರ್ಟ್ ಫಾರ್ಮ್ಸ್ ಮತ್ತೆ ಕೆಲವು ಆಡಿಯನ್ಸ್ಗೆ ಇರೋಂಥ ಆರ್ಟ್ ಫಾರ್ಮ್ಸ್ ಇವತ್ತು ಸಿನಿಮಾದಲ್ಲಿ ಬರ್ತಾ ಇದೆ ಅಂತಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್. ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ ಅಂತ, ಈ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಾ ಇದೆ ಅಂತ. ಅದೇ ರೀತಿನೇ ಇನ್ನೂ ಸಾಕಷ್ಟು ಅಟೆಂಪ್ಟ್ ಆಗಬೇಕು. ಇದು ಜಸ್ಟ್ ಒಂದು ಡಾಟ್ ಅಷ್ಟೇ, ಇದು ಇನ್ನೂ ದೊಡ್ಡ ಚಿತ್ರ ಆಗಬೇಕಿದು, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಸರ್, ನೀವು ಇವಾಗಷ್ಟೇ ಹೇಳ್ತಾ ಇದ್ರಿ ನಾನು ರ್ಯಾಪರ್ ಅಲ್ಲ ಮ್ಯೂಸಿಷಿಯನ್ ಅಂತ. ಬಟ್ ಆದ್ರೂ ಒಂದು ಮಾತು ಕೇಳ್ತೀನಿ, ವಾಟ್ ಇಸ್ ರ್ಯಾಪ್ ಅಕಾರ್ಡಿಂಗ್ ಟು ಯು? ರ್ಯಾಪ್ ಅನ್ನೋದೇನು ಗೊತ್ತಾ? ರಿದಮ್ ಅಂಡ್ ಪೋಯಿಟ್ರಿ ಅಂತ ಇಂಗ್ಲಿಷ್ ಡಿಸ್ಕ್ರಿಪ್ಷನ್ ಇರೋದು. ಆದರೆ ರ್ಯಾಪ್ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಭಾವನೆಗಳನ್ನ ಒಂದು ಒಳ್ಳೆ ಸಂಗೀತದ ರಿದಮ್ ಅಲ್ಲಿ ಹಾಡಿ, ಇಲ್ಲ ಅದು ರಿದಮ್ ಅಲ್ಲಿ ಕೂಡಿಸಿ ನಿಮ್ಮ ಒಂದು ಅನುಭವಗಳನ್ನ ಹೇಳೋದು, ಇಲ್ಲ ಪ್ರಪಂಚದಲ್ಲಿ ಆಗ್ತಾ ಇರುವಂತ ಕೆಲವು ಏನಂತ ಹೇಳ್ತಾರೆ ಅಹಿತಕರ ಘಟನೆಗಳನ್ನ ಹೇಳೋದನ್ನ ರ್ಯಾಪ್ ಅಂತ ಕರೀತಾರೆ. ಆದರೆ ರ್ಯಾಪ್ ಕಲ್ಚರು ನಾವು ವೆಸ್ಟರ್ನೈಸೇಷನ್ ಇಂದ ಬಂದಿರೋದು ಅಂತ ಅನ್ಕೋತೀವಿ. ಜೆನ್ಯೂನ್ಲಿ ಹೇಳ್ತೀನಿ, ಇಲ್ಲಿ ದಾಸರ ವಚನಗಳು, ಹಳೆ ಎಷ್ಟೊಂದು ಕವನಗಳು, ಒಗಟುಗಳು, ಅದೆಲ್ಲಾನು ನೀವು ಕರೆಕ್ಟಾಗಿ ಕೇಳಿದ್ರೆ ಥಿಯರಿಟಿಕಲಿ ಇಟ್ ಈಸ್ ವೆರಿ ಸಿಮಿಲರ್ ಟು ರ್ಯಾಪ್. ಸೊ ನಮ್ಮಲ್ಲೇ ಇದೆ ಇದು, ಅದಕ್ಕೆ ಹೆಸರನ್ನ ರ್ಯಾಪ್ ಅಂತ ಇವಾಗ ಮಾಡರ್ನೈಸೇಷನ್ ಆಗಿ ಕೊಟ್ಟಿದ್ದೀವಿ ಅಷ್ಟೇ. ಅದಕ್ಕೆ ನಾನು ಯಾವಾಗೂ ಹೇಳೋದು, ಜಾಸ್ತಿ ನಮ್ಮ ಹಳೇ ವಚನಗಳೇನಿದೆ, ಶಿಶುನಾಳ ಶರೀಫರ ಗೀತೆಗಳೇನಿದೆ, ಆಮೇಲಿಂದ ಬಸವಣ್ಣವ್ರ ವಚನಗಳೇನಿದೆ, ಅದನ್ನ ಜಾಸ್ತಿ ಇನ್ನ ಕೆತ್ತಿ. ಬಿಕಾಸ್ ಅವ್ರು ಆಗ್ಲೇ ಗೋಲ್ಡ್ ಮೈನ್ ಬಿಟ್ಟೋಗಿದ್ದಾರೆ. ನಾವೆಲ್ಲೋ ಹುಡ್ಕೊಂಡು ಹೋಗ್ತಾ ಇದೀವಿ, ಅಲ್ಲಿದೆ ಗೋಲ್ಡ್ ಮೈನ್ ಅಂತ. ಇಲ್ಲ, ನಮ್ಮ ನೆಲದಲ್ಲೇ ಇದೆ, ನಮ್ಮ ಸಾಹಿತ್ಯಗಳಲ್ಲಿದೆ. ನಾವು ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ಮಾಡರ್ನೈಸೇಷನ್ ಮಾಡಿ ಇನ್ನ ನೆಕ್ಸ್ಟ್ ಜನ್ರೇಷನ್ ಕೊಡ್ಬೇಕು ಅದನ್ನ. ಇವಾಗ ನಾವು ಮಾಡಿಲ್ಲ ಅಂದ್ರೆ ಇವಾಗ ನನ್ನ ಮಗನ್ಗೆ ಇಲ್ಲ ಅವನ ಮಗನ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ನಾವೇನ್ ಮಾಡ್ಬೇಕು, ನಮ್ಮ ಹತ್ರ ಇರೋ ಗೋಲ್ಡ್ ಮೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಬೇಯಿಸಿ, ಏನಂತ ಹೇಳ್ತಾರೆ, ಕುಲ್ ಮೇಲೆ ಕುದಿಸಿ ಅದನ್ನ ಒಂದು ಒಳ್ಳೆ ಹಾರ ಮಾಡಿ, ಇಲ್ಲ ಒಂದು ಒಳ್ಳೆ ಉಂಗುರ ಮಾಡಿ ನೆಕ್ಸ್ಟ್ ಜನರೇಷನ್ ಗಿಫ್ಟ್ ಮಾಡಬೇಕು. ಅದು ನಾವು ಮಾಡ್ಬೇಕಾಗಿರೋದು. ನಾವ್ ಯಾಕೆ ಬೇರೆ ರ್ಯಾಪಲ್ಲಿ ಹಂಗ್ ಮಾಡ್ತಾರೆ, ರ್ಯಾಪಲ್ಲಿ ಹಿಂಗ್ ಮಾಡ್ತಾರೆ, ಆ ಕಲ್ಚರ್ ನಮ್ದು ಅಂತ ಹೇಳೋದ್ರ ಬದಲು ನಮ್ಮ ಕಲ್ಚರ್ ಇದು. ನಾವ್ ಇದನ್ನ ಫಸ್ಟ್ ತಿದ್ಕೊಳ್ಳೋಣ, ಇದನ್ನ ಕಲ್ತ್ಕೊಳ್ಳೋಣ, ಇದನ್ನ ಮನ್ಸಾರೆ ಒಪ್ಕೊಳ್ಳೋಣ.
ಅವಾಗ ಏನಕ್ಕೆ ನಾವು ಬೇರೆಯವ್ರನ್ನ ಹುಡ್ಕೊಂಡು ಹೋಗೋ ನೆಸೆಸಿಟಿನೇ ಇರಲ್ವಲ್ಲ. ಸರ್ ನಾರ್ಮಲಿ ನಾವು ರ್ಯಾಪ್ ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ಇಟ್ಸ್ ಆಲ್ ಅಬೌಟ್ ಬೀಟ್ ಅಥವಾ ವರ್ಲ್ಡ್ ಪ್ಲೇ ಅಂತ ಹೇಳ್ತಾರೆ. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಡೀಪ್ ಮೀನಿಂಗ್ ಇರೋದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? 100% ಅದೇ ಆರ್ಟ್ ಫಾರ್ಮ್ ಇರುವಂತ ಒಂದು ಬ್ಯೂಟಿನೇ ಅದು. ರಿದಮ್ ಅಂಡ್ ಪೊಯೆಟ್ರಿ ಕೂಡ ಇರಬೇಕು, ಅದು ರಿದಮ್ ಅಲ್ಲಿ ಇರಬೇಕು. ಪ್ಲಸ್ ರ್ಯಾಪ್ ಅಂದ್ರೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಯಾವ್ದು ರಿಟರ್ನ್ ರೂಲ್ ಬರ್ದಿಲ್ಲ. ರ್ಯಾಪ್ ಅಲ್ಲೇನೆ ಸಬ್ ಜಾನರ್ಸ್ಗಳಿದಾವೆ ತುಂಬಾ. ಹಾರ್ಡ್ಕೋರ್ ರ್ಯಾಪ್ ಇದೆ, ಆಮೇಲಿಂದ ಪಾರ್ಟಿ ರ್ಯಾಪ್ ಇದೆ, ಆಮೇಲಿಂದ ಸಿಂಗ್ ಸಾಂಗ್ ರ್ಯಾಪ್ ಇದೆ, ಸಿಕ್ಕಾಪಟ್ಟೆ ಜಾನರ್ಸ್ ಇದಾವೆ. ಅದನ್ನ ಹೆಂಗ್ ಬೇಕಾದ್ರೆ ಬ್ಲೆಂಡ್ ಮಾಡ್ಬೋದು. ಯಾರು ರೂಲ್ ಹೇಳಿದಾರೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ? ಯಾರು ಹೇಳಿಲ್ಲ. ಇದೇ ನಾವು ತಗೊಂಬಂದಿರೋದೇ ಬೇರೆ ಕಡೆಯಿಂದ. ಇದಕ್ಕೆ ನಮ್ಗೆ ರೈಟ್ಸ್ ಎಲ್ಲ ಹೇಳಕ್ ಹಿಂಗಿರ್ಬೇಕು ಹಂಗಿರ್ಬೇಕಂತ. ಸೊ ನಾನು ಹೇಳೋದು ಇಷ್ಟೇನೆ, ನಿಮ್ ವೇಲಿ ಏನ್ ಬ್ಲೆಂಡ್ ಮಾಡ್ತೀರಾ ಮಾಡಿ, ಜನ ಇಷ್ಟಪಡ್ತಾ ಇದಾರಾ ಅಷ್ಟೇ ಮ್ಯಾಟ್ರ್ ಆಗೋದು. ಯಾರಿಗೂ ಏನು ಮೆಚ್ಚಿಸ್ಬೇಕಾಗಿಲ್ಲ. ಇದೇ ರ್ಯಾಪು ಅದೇ ರ್ಯಾಪ್ ಅನ್ನೋದೇ ಫಸ್ಟ್ ಆಫ್ ಆಲ್ ತಪ್ಪು, ಐಡಿಯಾಲಜಿನೇ ತಪ್ಪು. ರ್ಯಾಪ್ ಅಂದ್ರೆ ಏನ್ ಬೇಕಾದ್ರೆ ಆಗಿರ್ಬೋದು, ಏನಕ್ಕೆ ಆಗ್ಬಾರ್ದು ರ್ಯಾಪು? ಹಂಸಲೇಖ ಸರ್ ಅವಾಗಲೇ ಮಾಡಿದ್ದಾರೆ ರ್ಯಾಪು, ಇಲ್ಲಿ ಹುಟ್ಟಿರ್ಲಿಲ್ಲ ರ್ಯಾಪರ್ಸ್. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟು ನಿಮ್ದು ಇನ್ನೊಂದು ಸಾಂಗ್ ರಿಲೀಸ್ ಆಯಿತು, ನಿನ್ ಬಿಟ್ರೆ ಅಂತ. ಸೊ ಆ ಸಾಂಗ್ ಬಗ್ಗೆ ಹೇಳ್ಬೇಕಾದ್ರೆ ಇನ್ನ ಬಿಟ್ರೆ ಅದೇ ಇವಾಗ ಟ್ರೆಂಡಿಂಗ್ ಓಡ್ತಾ ಇದೆ ಎಲ್ಲ ಕಡೆ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ. ಶಾನ್ವಿ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಅದು ಆಗಿದ ತಕ್ಷಣ ಇವಾಗ ಬಲರಾಮನ್ ದಿನಗಳು, ಇನ್ನೊಂದು ವಾರಕ್ಕೆ ಇನ್ನೊಂದು ಸಾಂಗ್ ಇದೆ, ಅದಾದ್ಮೇಲೆ ಇನ್ನೊಂದು ಸಾಂಗ್ ಇದೆ. ಅದೇ ನಾನು ಲಾಸ್ಟ್ ಇಯರ್ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟೆ, ಆರಾಮಾಗಿ ಚಿಲ್ಲಾಗಿ ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ವರ್ಕ್ ಮೋಡಲ್ಲಿ ಇದ್ದೀನಿ. ಬಟ್ ನೆಕ್ಸ್ಟ್ ಇನ್ನೊಂದು 2-3 ಇಯರ್ಸು ನೀವು ನೋಡಿರಲ್ಲ ಕನ್ನಡದಲ್ಲಿ ಅಂತ ಅಟೆಂಪ್ಟ್ ಆಗುತ್ತೆ, ಅದು ನನ್ನ ಗ್ಯಾರಂಟಿ. ಸರ್ ಆಲ್ ಓಕೆ ಅಂತ ಬಂದಾಗ ನಮಗೆ ಫಸ್ಟ್ ಗೊತ್ತಾಗೋದು ಪಾಸಿಟಿವ್, ಎಲ್ಲ ಸಾಂಗ್ಗಳಾಗಿರ್ಬೋದು ಪಾಸಿಟಿವ್ ಅಂತ. ಸೊ ಎಷ್ಟೋ ಜನಕ್ಕೆ ಏನು ಕ್ವಶನ್ ಇದೆ, ನಿಮ್ಮ ಹೀಟರ್ಸ್ಗೆ ನೀವು ಯಾವತ್ತೂ ರಿಪ್ಲೈ ಕೊಟ್ಟಿಲ್ಲ ಹಾಗೆ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಹೇಟರ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಒಬ್ಬ ಹೇಟ್ರು ಕೂಡ ಇವಾಗ ಹೇಟ್ರ್ ಅಂತ ಕನ್ವೆ ಆಗೋರು ಒಂದು ಟೈಮಲ್ಲಿ ಬ್ರದರ್ ಆಗಿರ್ತಾರೆ. ಆ ಬಾಂಧವ್ಯ ಲೈಫಲ್ಲಿ ಇದ್ದೇ ಇರುತ್ತೆ ಯಾವತ್ತೂ. ಏನೋ ಕೆಲವು ಕಹಿ ಘಟನೆಗಳು ಆಗಿರ್ಬೋದೇನೋ, ನಾನು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ. ನನಗೆ ಗೊತ್ತು, ಆ ವ್ಯಕ್ತಿಗೆ ಗೊತ್ತು. ಅದನ್ನ ಸಾಂಗ್ ಮಾಡಿ ಅದರಿಂದ ಅದನ್ನ ಕೆಟ್ಟು ಮೆಮೊರೀಸ್ ಮಾಡ್ಕೊಳ್ಳೋದಕ್ಕಿಂತ ಸೈಲೆಂಟ್ ಆಗಿರೋದು ವಾಸಿ. ಆ ಒಂದು ಟೈಮಲ್ಲಿ ಬ್ರದರ್ ಅಂತ ಕರೆದಿರ್ತೀವಿ, ಆ ಒಂದು ಟೈಮಲ್ಲಿ ಊಟ ಮಾಡಿರ್ತೀರಾ, ತಿಂಡಿ ತಿಂದಿರ್ತೀರಾ, ಮಲಗಿರ್ತೀರಾ, ನಕ್ಕಿರ್ತೀರಾ, ಹತ್ತಿರ್ತೀರಾ, ಅದಕ್ಕೆಲ್ಲ ವ್ಯಾಲ್ಯೂ ಇರಲ್ಲ ಅವಾಗ. ಅಂಡ್ ದೊಡ್ಡ ವಿಷಯನೆಲ್ಲ ರೆಸ್ಪಾಂಡ್ ಮಾಡೋದು 2 ನಿಮಿಷದ ಕೆಲಸ. ಒಬ್ಬ ಬದುಕ್ಸಕ್ ಸಾಹಿತ್ಯ ಬರೋನ್ಗೆ ಸಾಯಿಸೋದು ದೊಡ್ಡ ವಿಷಯನ? ನನ್ನ ಐಡಿಯಾಲಜಿ ಅದಲ್ಲ. ನನ್ನ ಐಡಿಯಾಲಜಿ ಪಾಸಿಟಿವ್ನ ಸ್ಪ್ರೆಡ್ ಮಾಡೋದು. ಮೇ ಬಿ ನಾಳೆ ಸರಿ ಹೋಗ್ಬೋದೆಲ್ಲ, ಯಾರೂ ಗೊತ್ತಿಲ್ಲ. ಇರೋ ತನಕ ಖುಷಿಯಾಗಿರೋಣ ಮ್ಯಾಮ್. ಅಪ್ಪು ಸರ್ ನೋಡಿದ್ದೀವಿ, ಎಷ್ಟು ದಿನ ಖುಷಿಯಾಗಿದ್ರು, ನಗ್ನಗ್ತಾ ಇದ್ರು. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಣ. ನೆಗೆಟಿವಿಟಿ ನನಗೆ ತಾಕದೇ ಇಲ್ಲ ಮ್ಯಾಮ್, ನಿಜ ಹೇಳ್ಬೇಕಂತ. ತಾಕಂಗಿದ್ದಿದ್ರೆ ನಾ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಸರ್ ಎಲ್ಲ ಆಯಿತು, ಸೊ ವಾಟ್ ನೆಕ್ಸ್ಟ್? ಹೇಳಿದ್ನಲ್ಲ, ನೆಕ್ಸ್ಟ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಜೆನ್ಯನ್ಲಿ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸಾಂಗ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಳ್ಬೇಕನ್ನೋ ಒಂದು ಪ್ಲ್ಯಾನ್ ಇದೆ, ಮಾಡ್ತಾ ಇದ್ದೀನಿ. ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಬೇರೆ ಆರ್ಟಿಸ್ಟ್ಗಳನ್ನೂ ಬೆಳೆಸಿ, ಬೇರೆ ಭಾಷೆಯವ್ರನ್ನೂ ಬೆಳೆಸಿ. ಆದರೆ ಫಸ್ಟು ನಿಮ್ಮ ಮನೆ ಮಕ್ಳಿಗೆ ಊಟ ಹಾಕಿ. 26 ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಂಗೆ ಆಲ್ ಓಕೆ ಸ್ಟೈಲಲ್ಲಿ ಬೇಕು. ಗುಡ್ ವೈಬ್ಸ್ ಓನ್ಲಿ. ನಮ್ಮ ವಿನೋದಣ್ಣಂದು ಸಿನಿಮಾ ನಾ ಹೇಳ್ದೆ ಅಲ್ಲ, ವಿನೋದಣ್ಣ ಒಂಥರ ಈಸ್ ಅ ಬ್ರದರ್. ಇವಾಗಿಂದಲ್ಲ, ಅವಾಗಿಂದನು ಅವ್ರು ಪಾಪ ಎಲ್ಲಿ ಸಿಕ್ಕಿದ್ರು ಆ ಪಾಸಿಟಿವಿಟಿ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ. ಅವ್ರಿಗೊಂದು ಸಾಂಗ್ ಮಾಡಿದ್ದೀನಿ ಅನ್ನೋದು ನನಗೆ ಖುಷಿಯಾದಂಥ ವಿಷಯ. ಗೆಲ್ಲಿ ಈ ಸಿನಿಮಾ, ಜೋರಾಗಿ ಗೆಲ್ಲಿ. ಇನ್ನು ಈ ವಿನೋದಣ್ಣನ ಕೆರಿಯರಲ್ಲಿ, ಶ್ರೇಯಸ್ ಕೆರಿಯರಲ್ಲಿ, ಚೈತನ್ಯ ಅವ್ರ ಕೆರಿಯರಲ್ಲಿ ಒಂದು ಸಿನಿಮಾ ಮೈಲಿಗಲ್ಲಾಗಲಿ. ಯಾಕಂದರೆ ಆ ದಿನಗಳು ಆಗಿತ್ತು. ಆ್ಯಂಡ್ ಈ ಸಿನಿಮಾಗ ಕೆಪಾಸಿಟಿ ಇದೆ. ನಾನು ನೋಡಿದ್ದೀನಿ ಕೆಲವು ಶಾರ್ಟ್ಸು, ತುಂಬ ಚೆನ್ನಾಗಿದೆ. ಗೆಲ್ಸಿ ಬಂದು ಥಿಯೇಟರ್ ನೋಡಿ ಸಿನಿಮಾನ. ಇದಾಗಿತ್ತು ಆಲ್ ಓಕೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.